Hello dear students, so we shall quickly solve some 4 or 5 problems. So which are workgroup problems, so workgroup problems are also very important, now we shall quickly solve them. So this is example 5.6 in the textbook, so you need not write in the notebook ಅಲ್ಲಿ ಬರೆಯೋ ನೆಸಿಟಿ ಇಲ್ಲ, ಬಟ್ ಈ ಮ್ಯಾಥ್ಸ್ in the CET NEET ಕೇಳ್ಬೋತಾನೆ ಹೌದಾ. So I'll read out the question. I have not taken the photo. So many of the diagrams ನೋಡಿ, there are some diagrams given. So there are some diagrams given. Show the magnetic field lines. ಏನು ಈ ಲೈನ್ಗಳಿದಾವಲ್ಲ, ಸೊ the thick lines they represent the magnetic field lines. So these are all represent the magnetic field lines. So they all represent the magnetic field lines. ಆಯಿತಾ. ಸೊ ಪಾಯಿಂಟ್ ಔಟ್ ವಿಚ್ ಡಯಾಗ್ರಾಮ್ ಈಸ್ ರಾಂಗ್. ಇದರಲ್ಲಿ ಯಾವುದೋ ಡಯಾಗ್ರಾಮ್ ಕೆಲವು ರಾಂಗ್ ಇದ್ದಾವೆ, ಯಾವುದು ಕರೆಕ್ಟ್ ಇದೆ ಅಂತ ಹೇಳಿ ಅಂತ ಹೇಳ್ತಾನೆ, ಹೌದಾನೆ. ಸೊ ಫಸ್ಟ್ ಡಯಾಗ್ರಾಮ್, ಯು ಕ್ಯಾನ್ ಸಿ ದ ಫಸ್ಟ್ ಡಯಾಗ್ರಾಮ್ ಎ. ನೋಡಿ, ಸಿ ದ ಫಸ್ಟ್ ಡಯಾಗ್ರಾಮ್. So this dotted line, this represents the infinitely long current carrying conductor. So these are magnetic field lines. Magnetic field lines. So whether this diagram is right or wrong? Wrong. Why? You know, magnetic field lines form continuous closed loops. ಈ ಪಕ್ಕ ಡಯಾಗ್ರಾಮ್ ನೋಡಿ, ಈ ಥರ ಲೂಪ್ ಇರಬೇಕು ಫುಲ್. ದೇ ಶುಡ್ ಫಾರ್ಮ್ ಎ ಕಂಟಿನ್ಯೂಸ್ ಕ್ಲೋಸ್ಡ್ ಲೂಪ್. ಬಟ್ ಇಫ್ ಯು ಅಬ್ಸರ್ವ್ ಇನ್ ದಿಸ್ ಡಯಾಗ್ರಾಮ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡಿ, ಇಲ್ಲಿಂದ ಆರಿಜಿನೇಟ್ ಅಂತ ಕಾಣ್ತೇವೆ. ಸೊ ದಿ ಆರಿಜಿನೇಟ್ ಇಲ್ಲಿಂದ ಹೊರಟಿದಾವೇನೋ ಅಂತ ತೋರಿಸ್ತಾ ಇದೆ, ಜಸ್ಟ್ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅಕಸ್ಮಾತ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಿದ್ರೆ ದಿಸ್ ಡಯಾಗ್ರಾಮ್ ವುಡ್ ಹ್ಯಾವ್ ಬಿನ್ ಕರೆಕ್ಟ್. ಬಟ್ ಸಿನ್ಸ್ ಈಸ್ ಟಾಕಿಂಗ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಹೌದಾನೆ. ಸೊ ಯು ಕ್ಯಾನ್ ಅಬ್ಸರ್ವ್ ದಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಕಮಿಂಗ್ ಔಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲಿಂದ ಹೊರಟಿದಾವೇನೋ ಅನಿಸ್ತಾ ಇದೆ. ಸೊ ದೇ ಅಪಿಯರ್ ಟು ಬಿ ಕಮಿಂಗ್ ಔಟ್. ದಟ್ಸ್ ವೈ ದಿಸ್ ಡಯಾಗ್ರಾಮ್ ಈಸ್ ರಾಂಗ್. ದಿಸ್ ಡಯಾಗ್ರಾಮ್ ಈಸ್ ರಾಂಗ್, ಹೌದಾನೆ. ಸೊ ಅವೆಲ್ಲ ಹೊರಟಕ್ಕೆ ಸಾಧ್ಯನಿಲ್ಲ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಫಾರ್ಮ್ ಎ ಕಂಟಿನ್ಯೂಸ್ ಕ್ಲೋಸ್ಡ್ ಲೂಪ್ಸ್. ಸೊ ಯು ಕ್ಯಾನ್ ಸಿ ದ ಸೆಕೆಂಡ್ ಡಯಾಗ್ರಾಮ್ ನೋಡಿ. ಸೆಕೆಂಡ್ ಡಯಾಗ್ರಾಮ್ ನೋಡಿ. ಸೊ ದೀಸ್ ಆರ್ ಸಮ್ 3 ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಕಡೆ, ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಕಡೆ ಹೋಗ್ತಾ ಇದ್ದಾವೆ. ವೆದರ್ ದಿಸ್ ಡಯಾಗ್ರಾಮ್ ಇಸ್ ಕರೆಕ್ಟ್? ರಾಂಗ್. ಇಟ್ ಈಸ್ ಆಲ್ಸೋ ರಾಂಗ್. ಓಕೆ, ವೈ? ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನಾಟ್ ಕ್ರಾಸ್. ಇವತ್ತು ಒಂದ್ರ ಮೇಲೆ ಒಂದು ಈ ಥರ ಕ್ರಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ವೈ ದಿಸ್ ಡಯಾಗ್ರಾಮ್ ಈಸ್ ಆಲ್ಸೋ ರಾಂಗ್. ಯು ಕ್ಯಾನ್ ಸಿ ದ ಥರ್ಡ್ ಡಯಾಗ್ರಾಮ್ ಸಿ. ನೋಡಿ ಯಾವ ಥರ ಅನಿಸ್ತಾ ಇದೆ. ಇಟ್ ಈಸ್ ಜಸ್ಟ್ ಲೈಕ್ ವಾಟ್ ಶೇಪ್ ಇಟ್ ಈಸ್, ವಿಚ್ ಇಕ್ವಿಪ್ಮೆಂಟ್ ಇಟ್ ಈಸ್. ಇಟ್ ಈಸ್ ಜಸ್ಟ್ ಲೈಕ್ ಎ ಟೊರಾಯ್ಡ್, ಕರೆಕ್ಟಾ? Just like a toroid. So these dotted lines, they show the current carrying conductors. So you can see the current carrying. So the inner lines ನೋಡಿ, ಸರ್ಕಲ್ ಥರ ಕಾಣ್ತಿದೆ, ಒಳಗಿರೋ ಲೈನ್ಸ್ ಇನ್ಸೈಡ್ ದ ಟೊರಾಯ್ಡ್. ಸೊ ದೇ ರೆಪ್ರೆಸೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ದೇ ರೆಪ್ರೆಸೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ದ ನಥಿಂಗ್ ರಾಂಗ್ ಇನ್ ದಿಸ್ ಡಯಾಗ್ರಾಮ್. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕನ್ಫೈನ್ಡ್ ವಿತಿನ್ ದ ಟೊರಾಯ್ಡ್. ಸೊ ಅದರೊಳಗೆ ಟೊರಾಯ್ಡ್ ಒಳಗಡೆ ಅವು ಕನ್ಫೈನ್ ಆಗಿಬಿಟ್ಟು ಅಲ್ಲೇ ಕೂತಿದ್ದಾವೆ, ಸ್ವರ ಬರ್ತಾ ಇಲ್ಲ. ಸೊ ದೇ ಆರ್ ಕನ್ಫೈನ್ಡ್ ಆ್ಯಂಡ್ ದೇ ಆರ್ ಫಾರ್ಮಿಂಗ್ ಎ ಕಂಟಿನ್ಯೂಸ್ ಕ್ಲೋಸ್ ಲೂಪ್ಸ್. ನೋಡಿ, they are forming a continuous closed loop. So the magnetic field lines in a toroid is represented like this. So that's why this diagram is correct. This diagram is correct. So nothing wrong in this diagram. Nothing wrong in this diagram. Aida. So also you can see the diagram number C aitu. So there is diagram E ide. So D. This is diagram D. You can see the diagram D. Whether this diagram is right or wrong. This diagram. So this is a solenoid. ನೋಡಿ, solenoid ಈ ಥರ ಸುತ್ತಬಿಟ್ಟಿದ್ದಾನೆ. ಸೊ ದಿಸ್ ಇಸ್ solenoid. ಸೊ ವೆದರ್ ದಿಸ್ ಡಯಾಗ್ರಾಮ್ ಇಸ್ ರೈಟ್ ಆರ್ ರಾಂಗ್. ಸೊ ದಿಸ್ ಡಾರ್ಕ್ ಲೈನ್ಸ್ ರೆಪ್ರೆಸೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಇವೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸರಿನಾ ತಪ್ಪ? ರಾಂಗ್. ದಿಸ್ ಡಯಾಗ್ರಾಮ್ ಈಸ್ ರಾಂಗ್ ಬಿಕಾಸ್ ಇನ್ಸೈಡ್ ಎ solenoid. ಸೊ ಯು ಹ್ಯಾವ್ ಡ್ರಾನ್ ದ ಡಯಾಗ್ರಾಮ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಕೆನಾಟ್ ಬಿ ಸ್ಟ್ರೈಟ್. ಹೊರಗಡೆ solenoidಯಿಂದ ಹೊರಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಷ್ಟು ಪ್ಯಾರಲಲ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ನೋಡಿ, ಹಿಂಗೆ ದೂರ ಹೋಗ್ಬಿಡ್ತಾವೆ. ಸೊ ದೇ ವಿಲ್ ಬಿ ಬೆಂಟ್ ಈ ಥರ, ಹೌದಾನೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ವಿಲ್ bend away, so they cannot be so straight. Therefore this diagram is also wrong. This diagram is also wrong. So next we shall go to the diagram E. So the diagram E, whether it is right or wrong. ನೋಡಿ, this is a bar magnet ಥರ ಕಾಣ್ತಾ ಇದೆ. This is north pole of the bar magnet. This is the south pole of the bar magnet. So you can observe all the magnetic field lines are forming continuous closed loops. You should also observe the arrows. ನೋಡಿ, arrows ಎಲ್ಲ ಕರೆಕ್ಟ್ ಇದ್ದಾವೆ. ಯಾರೋ ಇಲ್ಲಿಂದ ನಾರ್ತ್ ಪೋಲಿಂದ ಹೊರ ಬರ್ತಿರಂಗೆ ಕಾಣ್ತಾ ಇದೆ. ಸೊ ದೇ ಅಪಿಯರ್ ಟು ಎಂಟರ್, ಹೌದಾ. ಸೊ ದೇ ಆರ್ ಫಾರ್ಮಿಂಗ್ ಕಂಟಿನ್ಯೂಸ್ ಕ್ಲೋಸ್ ಲೂಪ್. ಸೊ ದಟ್ಸ್ ವೈ ದಿಸ್ ಡಯಾಗ್ರಾಮ್ ಈಸ್ ರೈಟ್ ಆರ್ ರಾಂಗ್? ಕರೆಕ್ಟ್. ದಿಸ್ ಡಯಾಗ್ರಾಮ್ ಈಸ್ ಕರೆಕ್ಟ್, ಹೌದಾನೆ. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ದ ಎಫ್ ಡಯಾಗ್ರಾಮ್. ಸೊ ವೆದರ್ ದಿಸ್ ಇಸ್ ರೈಟ್ ಆರ್ ರಾಂಗ್? ಸೊ ದಿಸ್ ಈಸ್ ರಾಂಗ್, ಹೌದಾನೆ. ಸೊ ಯು ಕ್ಯಾನ್ ಸಿ ದಟ್ ನೋಡಿ, ಇಲ್ಲಿಂದ ನೋಡಿದ್ರೆ ಯು ಕ್ಯಾನ್ ಸಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೊರ ಬರ್ತಿದೇನೋ ಅನ್ನಿಸ್ತಾ ಇದೆ. ಇಲ್ಲಿ ಎಂಟ್ರಿ ಆಗ್ತಿದೇನೋ ಅಂತ ಅನ್ನಿಸ್ತಾ ಇದೆ, ಹೌದಾನೆ. ಸೊ ಇಯರ್ ಅಷ್ಟೇ ಹೊರ ಬಂದು ಇಲ್ಲಿ ಎಂಟ್ರಿ ಆಗ್ತಾ ಇರ್ಬೋದು, ಮೇ ಬಿ, ಹೌದಾ. ಬಟ್ ಯು ಅಬ್ಸರ್ವ್ ಕೇರ್ಫುಲಿ. ಇಫ್ ಯು ಅಬ್ಸರ್ವ್ ಕೇರ್ಫುಲಿ, ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡಿ, ಇದ್ರ ಒಳಗೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಳಗೆ ಬ್ರೇಕ್ ಆಗ್ಬಿಟ್ಟೆ ಮಧ್ಯೆಯಲ್ಲಿ. ಸೊ ಇಲ್ಲಿಂದ ಹೊರ ಬಂದು ಇಲ್ಲಿಂದ ಹೊರಗೆ ಹೇಳ್ತಾನೆ. ಸೊ ದೇರ್ ಇಸ್ ಎ ಬ್ರೇಕೇಜ್, ಮಧ್ಯದಲ್ಲಿ ಗ್ಯಾಪ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲೂ ಟಚ್ ಇಲ್ಲ, ಅಂದರೆ ದೇ ಆರ್ ನಾಟ್ ಫಾರ್ಮಿಂಗ್ ಕಂಟಿನ್ಯೂಸ್ ಕ್ಲೋಸ್. ಇಲ್ಲೂ ಅಷ್ಟೇ ಕೆಳಗಡೆ. ಸೊ ಇನ್ಸೈಡ್ ದಿಸ್ ಮೆಟಲ್ ಅಥವಾ ಇನ್ಸೈಡ್ ದಿಸ್ ಬಾರ್ ಮ್ಯಾಗ್ನೆಟ್ ಅಂತ ಅಂದ್ಕೊಂಡ್ರು,
ಸೊ ದಿಸ್ ಡು ನಾಟ್ ರೆಪ್ರೆಸೆಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಯಾಕಂದರೆ ಇಲ್ಲಿ ಬ್ರೇಕೇಜ್ ಇದೆ. ಸೊ ಮಧ್ಯೆ ಅವು ಡಿಸ್ಕಂಟಿನ್ಯೂಯೇಷನ್ ಇದೆ, ದೇರ್ ಇಸ್ ಡಿಸ್ಕಂಟಿನ್ಯೂಯೇಷನ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೋಡಿ ಇಲ್ಲಿಂದ ಮತ್ತು ಮಧ್ಯೆ ಗ್ಯಾಪಲ್ಲಿ ಏನಿದೆ, ದೇರ್ ಇಸ್ ಎ ಗ್ಯಾಪ್, ದೇರ್ ಇಸ್ ಎ ಡಿಸ್ಕಂಟಿನ್ಯೂಯೇಷನ್. ದಟ್ಸ್ ವೈ ದೀಸ್ ಕ್ಯಾನಾಟ್ ಬಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ಅಕಸ್ಮಾತ್ ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಗಿದ್ದರೆ ಇಟ್ ಮೇ ಬಿ ರೈಟ್. ದಿಸ್ ಈಸ್ ಪಾಸಿಟಿವ್, ಯಾವುದೋ ಪಾಸಿಟಿವ್ಲಿ ಚಾರ್ಜ್ ಇರಿದು ಮೆಟಲ್ ಶೀಟ್, ಇದು ನೆಗೆಟಿವ್ಲಿ ಚಾರ್ಜ್ ಮೆಟಲ್ ಶೀಟ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಬರ್ತಾ ಇದೆ ಅಂತ ಹೇಳ್ಬೋದಿತ್ತು. ಹೌದು ತಾನೆ? ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬ್ರೇಕ್, ಹೌದಾ? ದೇ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫಾರ್ಮ್ ಕಂಟಿನ್ಯೂಸ್ ಕ್ಲೋಸ್ ಲೂಪ್ಸ್, ಬಟ್ ದೇ ಅಪಿಯರ್ ಟು ಆರಿಜಿನೇಟ್. ಅಪಿಯರ್ ಅಂತ ಬರೀ ಅದು ಇಂಪಾರ್ಟೆಂಟ್, ಮತ್ತು ಆರ್ಜಿನೇಟ್ ಅಂತ ಬರುತ್ತಾಕು. ಅಲ್ಲಿ ಅಪಿಯರ್ ಅಂದರೆ ಆ ಥರ ಕಾಣ್ತವೆ ಅಂತ ಅಷ್ಟು. ಅಪಿಯರ್ ಟು ಆರಿಜಿನೇಟ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಎಂಡ್ ಅಟ್ ಸೌತ್ ಪೋಲ್. ದೇರ್ ಫೋರ್ ದಿಸ್ ಡಯಾಗ್ರಾಮ್ ಎಫ್ ಇಸ್ ಆಲ್ಸೋ ರಾಂಗ್. ದಿಸ್ ಡಯಾಗ್ರಾಮ್ ಎಫ್ ಇಸ್ ಆಲ್ಸೋ ರಾಂಗ್. ಈ ಥರ ಒಂದು 4 ಡಯಾಗ್ರಾಮ್ ಕೊಟ್ಟು ಕೇಳ್ಬೋದು, ವಿಚ್ ಆಫ್ ದ ಫಾಲೋಯಿಂಗ್ ಡಯಾಗ್ರಾಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ರಾಂಗ್ ಅಂತ. 4 ಆಪ್ಷನ್ ಎ ಬಿ ಸಿ ಡಿ, ಹೌದಾ? ಸೊ ಯು ಅಬ್ಸರ್ವ್ ಡಯಾಗ್ರಾಮ್ ಜಿ. ನೋಡಿ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ನೋಡಿ ದೀಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ಮೋಸ್ಟ್ ಸ್ಟ್ರೈಟ್ ಲೈನ್ಸ್, ಬಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೇ ಕೆನಾಟ್ ಬಿ ಸ್ಟ್ರೈಟ್, ಸೊ ದೇ ವಿಲ್ ಬಿ ಬೆಂಟ್. ಹೊರಗೆ ವೆನ್ ದೇ ಎಂಟರ್ ಔಟ್ ಆಫ್ ದ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್, ಸೊ ದೇ ವಿಲ್ ಬೆಂಡ್. ಇಫ್ ಇಟ್ ಇಸ್ ನೋಡಿ, ಇಫ್ ಇಟ್ ಇಸ್ ಎ ಬಾರ್ ಮ್ಯಾಗ್ನೆಟ್, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಸ್ಟ್ರೈಟ್ ಇರೋಕ್ಕೆ ಸಾಧ್ಯ ಇಲ್ಲ, ದೇ ಕೆನಾಟ್ ಬಿ ಸ್ಟ್ರೈಟ್. ಸೊ ಒನ್ಸ್ ದೇ ಕಮ್ ಔಟ್, ಹೌದಾನೆ, ಸೊ ದೇ ವಿಲ್ ಡ್ಯೂ ಟು ಫ್ರಿಂಜಿಂಗ್ ಎಫೆಕ್ಟ್ ಹೇಳಿದ್ವಿ, ಈ ಥರ ಬೆಂಡ್ ಆಗುತ್ತೆ, ಸೊ ದೇ ವಿಲ್ ಬೆಂಡ್. ಬಟ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ಮೋಸ್ಟ್ ಪ್ಯಾರಲಲ್, ಸೊ ದಟ್ಸ್ ವೈ ದಟ್ ಡಯಾಗ್ರಾಮ್ ಯಾವುದು ಎಫ್ ಜಿ, ಸಾರಿ ಜಿ, ಇಟ್ ಈಸ್ ಆಲ್ಸೋ ರಾಂಗ್, ಹೌದಾನೆ. ಸೊ ಯಾಕಂದರೆ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಬರ್ಬಿಟ್ಟಿದೆ ನಾನು. ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಬರೀ ಹಿಂಗೆ ಬಿಟ್ಟಿದ್ರೆ ಅವ್ನು ಬರೆಯೋದು, ಯಾಕಂದರೆ ಎಲ್ಲ ಮಧ್ಯದಲ್ಲಿ ಈ ಥರ ಚೂಸ್ ಮಾಡಿ ಅಂತ ಚೂಸ್ ಮಾಡೋದು. ಬಟ್ ಸಿನ್ಸ್ ಈ ಹ್ಯಾಸ್ ರಿಟರ್ನ್ ಇಟ್ ಆಸ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್, ಸೊ ಅಟ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಬಿ ಸೋ ಸ್ಟ್ರೈಟ್, ದಟ್ಸ್ ವೈ ಇಟ್ ಇಸ್ ಆಲ್ಸೋ ರಾಂಗ್. ದಿಸ್ ಡಯಾಗ್ರಾಮ್ ಇಸ್ ಆಲ್ಸೋ ರಾಂಗ್, ಆಯಿತಾ? ದಿಸ್ ಡಯಾಗ್ರಾಮ್ ಈಸ್ ರಾಂಗ್, ಆಯಿತಾ? ಸೊ ಈ ಥರ ಅವನು ಈ ಮೇ ಆಸ್ಕ್, ಆಯ್ತಾನೆ. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಟು, ಸೊ ಯಾವುದು ಪ್ರಾಬ್ಲಮ್ ನಂಬರ್ ಯಾವುದು ಕೊಡೋಣ? ಸೊ 5.8 ಇದೆ. ಸೊ ಐ ಥಿಂಕ್ ಐ ಹ್ಯಾವ್ ಟೇಕನ್ ದ ಡಯಾಗ್ರಾಮ್ ಇನ್ 5.8. So you can see the problem number 5.8. So you can call it as problem number 4. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲಿ 4 ಮಾಡಿದ್ವಿ, 3 ಮಾಡಿ. ಸೊ ಕಾಲ್ ಇಟ್ as problem number 4 and write it down in the notes. ಯಾಕಂದರೆ ಈ ಥರ ಪ್ರಾಬ್ಲಮ್ಸ್ ಈ ಮೇ ಆಸ್ಕ್ ಇನ್ ದ CET NET. ಇಟ್ಸ್ ವೆರಿ ಸಿಂಪಲ್. ನೋಡಿ, read the problem. The Earth's magnetic field at the equator is approximately 0.4 G. So it is Earth. So this is the equator of the Earth. So equator ಅಲ್ಲಿ the Earth's magnetic field, ಹೌದಾನೆ? So the magnetic field of the Earth is 0.4 G ಅಂತ ಹೇಳಿ. What is G? G is Gauss. You know, Gauss is the CGS unit for magnetic field. What is the SI unit for magnetic field? Tesla. ಹೌದಾ? So 1 Gauss is equal to 10 power of minus 4 Tesla. I should remember. ಬೇಕಾದ್ರೆ ಎಲ್ಲ ಪಕ್ಕದಲ್ಲಿ ಬರ್ಕೊಳ್ಳಿ. ಅಥವಾ 1 Tesla is equal to 10 power of 4 Gauss. Gauss ದೊಡ್ಡದು, ಟೆಸ್ಲಾ ದೊಡ್ಡದು? ಟೆಸ್ಲಾ ಇಸ್ ದ ಬಿಗ್ಗರ್ ಯೂನಿಟ್. ಯಾಕಂದ್ರೆ ನೀನು 1 ಟೆಸ್ಲಾ ಆಗಬೇಕು ಅಂದರೆ 10 power of 4 ಅಂದರೆ 10,000 ಗಾಸ್ ಆಗಬೇಕು, ಹೌದಾ? ಸೊ ದ ಟೆಸ್ಲಾ ಇಸ್ ದ ಬಿಗ್ಗರ್ ಯೂನಿಟ್, ಹೌದಾ? ಸೊ ರೀಡ್ ದ ಪ್ರಾಬ್ಲಮ್. ಸೊ ಏನಂತ ಹೇಳ್ತೀನಿ ನಾನು? ಸೊ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಇಕ್ವೇಟರ್, ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಇಕ್ವೇಟರ್ ಈಸ್ 0.4 ಗಾಸ್. ಎಸ್ಟಿಮೇಟ್ ದ ಅರ್ತ್ಸ್ ಡೈಪೋಲ್ ಮೂಮೆಂಟ್, ಎಸ್ಟಿಮೇಟ್ ದ ಅರ್ತ್ಸ್ ಡೈಪೋಲ್ ಮೂಮೆಂಟ್. ಸೊ ಗಿವನ್ ಕೊಡುವ ರೈಟ್ ಮಾಡುತ್ತಾ ಬರೆಯೋದು. ಸೊ ದ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಥದ್ದು ಎಲ್ಲಿ ಅಂತ ಹೇಳಿದಾನೆ? ಇಕ್ವೇಟೋರಿಯಲ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಇಕ್ವೇಟರ್. So I will call it as equatorial plane, equator, ಹೌದಾ? ಸೊ ಎಷ್ಟಿದೆ? ದಟ್ ಈಸ್ 0.4 Gauss. ಸೊ ದಟ್ ಶುಡ್ ಬಿ ಈಕ್ವಲ್ ಟು 0.4. 1 Gauss is equal to 10 power of minus 4 Tesla. Therefore 10 power of minus 4 Tesla. ಇಷ್ಟು ಕೊಟ್ಟಿದ್ದಾನೆ. ಸೊ ಎಸ್ಟಿಮೇಟ್ ದ ಅರ್ತ್ಸ್ ಡೈಪೋಲ್ ಮೂಮೆಂಟ್. ಹಾಗಾದರೆ ಅರ್ತ್ಸ್ ಡೈಪೋಲ್ ಮೂಮೆಂಟ್ M question mark. So solution. So you know, in the previous video we have 2 equations. The magnetic field at the axial of the bar magnet, ಅಥವಾ magnetic field of the equatorial plane ಅಂತ ಡಯಾಗ್ರಾಮ್ ಬರುತ್ತೆ, ಹೌದಾನೆ? ಸೊ you know ಸೊ magnetic field at the equator, ಯಾಕಂದರೆ ಇಕ್ವೇಟರ್ ಅಂತ ಹೇಳಿದ್ರೆ ಇಕ್ವೇಟೋರಿಯಲ್ ಪ್ಲೇನ್ ಎಷ್ಟಿರುತ್ತೆ? B equatorial. ಸೊ ಇಟ್ ವಿಲ್ ಬಿ ಸ್ಮಾಲರ್. ಎಷ್ಟಿರುತ್ತೆ? ದಟ್ ವಿಲ್ ಬಿ 1 by ಅಲ್ಲ, mu naught by 4 pi into m by r cube. So what is r? ಇಲ್ಲಿ r ಅಂದರೆ ಇಲ್ಲಾದರೆ r ಅಂದರೆ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಬಾರ್ ಮ್ಯಾಗ್ನೆಟ್. ಇಲ್ಲಿ r is the radius of the earth.
radius of the earth. So you should know the value of radius of the earth. Therefore just I substitute b equatorial ಎಷ್ಟಿದೆ 0.4 into ಅಥವಾ I can manipulate ಇಲ್ಲಿ ಹಾಕ್ಬೋಣ 0.4 into 10 power of -4 Tesla. b equatorial ಕೊಟ್ಟಿದ್ದೇನೆ magnetic field of the earth at equator ಅಂತ ಹೇಳಿದ್ದೇನೆ mu naught by 4 pi. What is the value of mu naught by 4 pi? 10 power of -7 into m. We should calculate magnetic dipole moment divided by r. R is the radius of the earth. Radius of the earth you should know 6.4 into 10 power of 6 meter. 10 power of 6 meter. Therefore m will be equal to ಹೌದಾ. ಸೊ ಎಮ್ನ ಆರ್ ಎಚ್ ಸರ್ ಉಳಿದೆಲ್ಲ ಕಡೆ ಕಳಿಸ್ತೀನಿ. m will be equal to ಎಷ್ಟಾಗುತ್ತೆ? ಇಟ್ ವಿಲ್ ಬಿ 0.4 into 10 power of -4 into ಇದಾದರೆ 6.4 into 10 power of 6 divided by 10 power of -7. 10 power of -7. So if you make the calculation, m comes out to be the magnetic dipole moment of the earth comes out to be ಹೌದಾ 1.05 ಮಾಡಿ ಕ್ಯಾಲ್ಕುಲೇಷನ್ ಮಾಡಿ. ಮೋಸ್ಟ್ಲಿ ಬರುತ್ತೆ, ಬರದೇ ಇದ್ದರೆ ನೋಡೋಣ. ಇಟ್ ವಿಲ್ ಕಮ್ 1.05 into 10 power of 23. What is the SI unit for magnetic dipole moment? Ampere meter square. Ampere meter square. This is the magnetic dipole moment of the earth. Magnetic dipole moment of the earth. ಆಯಿತಾ? ಸೊ ಯು ಶುಡ್ ರಿಮೆಂಬರ್ ದಿಸ್ ಫಾರ್ಮುಲಾ. ಮ್ಯಾಗ್ನೆಟಿಕ್ ಫೀಲ್ಡ್ ಅದು ಇಕ್ವೇಟೋರಿಯಲ್ ಪ್ಲೇನ್. ಅದು ಆಕ್ಸಿಯಲ್ ಅದರಲ್ಲಿ 2 ಸೇರ್ಕೊಂಡ್ಬಿಡುತ್ತೆ ಅಷ್ಟೇ. ಬಟ್ ಸಿನ್ಸ್ ಇಟ್ ಈಸ್ ಇಕ್ವೇಟೋರಿಯಲ್, ಸೊ ದೇರ್ ವಿಲ್ ಬಿ ನೋ 2. ಆಯಿತಾ? ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಎಕ್ಸಾಂಪಲ್ 5.8. ಸೊ ಈ ಥರ ಯಾಕಂದ್ರೆ ಸಿಂಪಲ್ ಪ್ರಾಬ್ಲಮ್ ಯು ಮೇ ಆಸ್ಕ್ ಫಾರ್ CET ಅಥವಾ NEET. ಆಯಿತಾ? ಯು ಶುಡ್ ನೋ ದಿಸ್ ಫಾರ್ಮುಲಾ. ಯಾಕಂದರೆ ಇಕ್ವೇಟೋರಿಯಲ್ ಅಂತ ಹೇಳಿದ್ರೆ ಇದು ಗೊತ್ತಿದೆ. ಹೌದಾ? ಸೊ ವಿ ಶಾಲ್ ನಾವು ಗೋ ಫಾರ್ ಪ್ರಾಬ್ಲಮ್ ನಂಬರ್ 5.8. 5.9 I have not written. So 5.9 I will just read it out. So make the 5.9 problem as problem number 5. ಅದೇನಂತ ಮಾಡಿದ್ನ problem number 5. So that is problem number 5.9. You write down the notes. ಹೌದಾನೆ 5 ನಮ್ಮ ನೋಟ್ಸಲ್ಲಿ 5 ಎಕ್ಸಾಮ್ ಇದು. I'll read the problem 5.9. In the magnetic meridian of certain place, in the magnetic meridian of certain place, in the magnetic meridian of certain in the magnetic meridian of certain place. So I'll read it. 1 minute. In the magnetic meridian of certain place. So ಯಾವುದೋ ಒಂದು ಪ್ಲೇಸಲ್ಲಿ in the magnetic meridian, you know magnetic meridian and geographic meridian. ಹೌದಾನೆ? So in the magnetic meridian of certain place, the horizontal component of Earth's magnetic field is 0.26 Gauss. You read the problem. The horizontal component of the Earth's magnetic field ಅಂದರೆ BH ಎಷ್ಟಿದೆ? 0.26 Gauss. 0.26 Gauss. And the dip angle is 60 degree. The dip angle, ಎಂತ angle? Dip angle. So angle of dip angle is ಹೌದಾ? ಸೊ dip is I ಅಂದರೆ dip represented by I. So that is 60 degree ಇದೆ. 60 degree. What is the magnetic field of the earth at that location? ಹಾಗಾದರೆ earth magnetic field BE. earth's magnetic field BE ಎಷ್ಟಿದೆ? question mark. What is the earth's magnetic field? question mark. So horizontal component you are represented by which letter? So horizontal component of earth's magnetic field H ಮಾಡಿದ್ದು B ಮಾಡಿದ್ದು. So the horizontal component of earth's magnetic field, the horizontal component of earth's magnetic field H ಮಾಡಿದ್ವಿ. horizontal component of earth's magnetic field ಹೌದಾ? BH ಅಲ್ಲ. So it make it as HE. It is not BH, that is HE. horizontal component of earth's magnetic field ಹೌದಾನೆ? ಸೊ B ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದೆ. ಸೊ ಇದು asking for BE ಆಯಿತಾ? ಸೊ ವಿಚ್ ರಿಲೇಷನ್ ವಿ ಶುಡ್ ಯೂಸ್? ಐ ವಾಂಟ್ ಟು ಕ್ಯಾಲ್ಕುಲೇಟ್ ಐ ಗೊತ್ತಿದೆ, HE ಗೊತ್ತಿದೆ. ಸೊ B ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾನೆ? ವಿ ನೋ ಕಾಸ್ I ಈಕ್ವಲ್ಸ್ ಸೊಲ್ಯೂಷನ್ ಕಾಸ್ I is equal to HE by BE. We should use this relation. Cos I is equal to HE by BE. HE by BE. ಸೊ ಇಕ್ವೇಷನ್ ಇದೆ, ನಾವು ಈ ಡೈಗ್ರಾಮ್ ಬರೆದಿದ್ದಾರೆ ಯಾವುದೋ ಒಂದು ಈ ಥರ ಪ್ಯಾರಲಲ್ ಪಿಪೆಟ್ ಬರೋದು. ಸೊ ಒಂದು ಇದನ್ನು ಬರೆದಿದ್ವಿ ಈ ಥರ.
ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲ ಬರಿದ್ವಲ್ಲ. ಸೊ ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್ ಹೌದಾ. ಸೊ ಅಲ್ಲಿ ನೋಡಿಬೋದು, ಯು ಕ್ಯಾನ್ ಗೆಟ್ ಇಟ್. ಸೊ ದ ಹಾರಿಜಾಂಟಲ್ ಕಾಂಪೋನೆಂಟ್ ಎಚ್ ಇ ವಿಲ್ ಬಿ ಈಕ್ವಲ್ ಟು ಹಾರಿಜಾಂಟಲ್ ಕಾಂಪೋನೆಂಟ್ ಎಚ್ ಇ ಈಸ್ ಈಕ್ವಲ್ ಟು ಹೌದಾ, ಹಾರಿಜಾಂಟಲ್ ರೆಸಲ್ಯೂಷನ್ ಆಫ್ ವೆಕ್ಟರ್ ಹೌದಾನೆ. ಸೊ ಅದೇ ಥರ, ಸೊ ಕಾಸ್ ಐ ಈಸ್ ಈಕ್ವಲ್ ಟು ಎಚ್ ಇ ಬೈ ಬಿ ಇ, ದಟ್ ವಿಲ್ ಬಿ ಈಕ್ವಲ್ ಟು, ಸೊ ಯು ವಾಂಟ್ ಎಚ್ ಇ, ಐ ಮೀನ್ ಬಿ, ದೇರ್ ಫೋರ್ ಬಿ ಇ ಈಸ್ ಈಕ್ವಲ್ ಟು ಎಚ್ ಇ ಬೈ ಕಾಸ್ ಐ. ಸೊ ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ಎಚ್ ಇ ಎಷ್ಟು ಕೊಟ್ಟಿದ್ದ ನಾನು 0.26 ಗಾಸ್ ಕೊಟ್ಟಿದ್ದಾನ. ಎಸ್ ಅಲ್ಲ, he has given it as 0.26 Gauss, so you should convert it into Tesla. That is equal to 0.26 into 10 power of 1 Gauss is how many Tesla? -4. You should put it, ಮತ್ತು ಹಾಗೆ ಹಾಕ್ಬಿಟ್ರೆ ತಪ್ಪಾಗ್ಬಿಡುತ್ತೆ, ಅಥವಾ ಹಾಗೆ ಬಿಟ್ಟರೆ ಯು ಕ್ಯಾನ್ ಫೈಂಡ್ ಇಟ್ ಇನ್ ಗಾಸ್, ನಥಿಂಗ್ ಈಸ್ ರಾಂಗ್. ನೀನು 10 power of -4 ಹಾಕಿದ್ರೆ ವಿಲ್ ಗೆಟ್ ಆನ್ಸರ್ ಇನ್ ಟೆಸ್ಲಾ, ಹೀಗೆ ಬಿಟ್ಟರೆ ಯು ಗೆಟ್ ಇಟ್ ಇನ್ ಗಾಸ್. ಸೊ 0.26 ಐ ವಿಲ್ ಕೀಪ್ ದ ಗಾಸ್ ಆ್ಯಸ್ ಇಟ್ ಈಸ್, ಆಯಿತಾ. ಡಿವೈಡ್ ಬೈ ಕಾಸ್ ಐ ಅಂದರೆ ಕಾಸ್ 60. So that is equal to 0.26. What is cos 60? Cos 60 is 1/2. That is equal to 0.26 divided by 1/2 and 0.5. So therefore BE, the Earth's magnetic field at that place will be 0.52 Gauss. 0.52 Gauss. So you write this problem. ಹೌದಾನೆ. So you should know cos I is equal to HE by BE. ಹೌದಾ. ಸೊ ದ ಕಾಸ್ ಐ ಈಸ್ ಈಕ್ವಲ್ ಟು ಎಚ್ ಇ ಬೈ ಬಿ ಇ, ಯಾಕಂದರೆ ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಈ ಡಯಾಗ್ರಾಮ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ಅಬ್ಸರ್ವ್. ಸೊ ಯಾವ ರಿಟರ್ನ್ ದ, ಸೊ ಈ ಥರ ಒಂದು ಡಯಾಗ್ರಾಮ್ ಬರೆದಿದ್ದೀವಲ್ಲ. ಸೊ ದಿಸ್ ಈಸ್ ಅರ್ತ್ ಎಚ್ ಇ, ಸೊ ದಿಸ್ ಈಸ್ ಬಿ ಇ, ದಿಸ್ ಈಸ್ ಡಿ, ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಸೊ ಈ ಥರ ಎಲ್ಲ ಮಾಡಿದ್ದೀವಿ. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್, ಯು ಕ್ಯಾನ್ ಫೈಂಡ್ ದಿಸ್ ಈಕ್ವೇಷನ್ ಎಚ್ ಇ ಈಸ್ ಈಕ್ವಲ್ ಟು ಬಿ ಇ ಕಾಸ್ ಐ ಅಂತ ಬರೆದಿವಿ. ಸೊ ಅದನ್ನೇ ದೇರ್ ಫೋರ್ ಕಾಸ್ ಐ ಇದ್ಕೊಂಡು ಎಚ್ ಇ ಬೈ ಬಿ. ಸೊ ದೇರ್ ಫೋರ್ ವಿ ಹ್ಯಾವ್ ಫೌಂಡ್ ಬಿ. ದ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿದೆ ಆ ಪ್ಲೇಸಲ್ಲಿ 0.52 ಗಾಸ್ ಇದೆ. ಸೊ ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ 5.8 ಆಯಿತು, 5.9, ನೆಕ್ಸ್ಟ್ 5.10 ಅಥವಾ 5.10. ಸೊ ಇಲ್ಲಿ ಕರೆಕ್ಟ್ ಆದ ಪ್ರಾಬ್ಲಮ್ ನಂಬರ್ 6. Problem number 6. You can pause the video and write the problem. 5.6. So write the problem. So it is also somewhat peculiar problem. You should also know the equations either. So read the problem. 5.10. So a solenoid has a core of material. Yeah, solenoid is there. So you should read the problem carefully. A solenoid has a core of material with relative permeability 400. With relative permeability 400 and the mu r ಕೊಟ್ಟಿದೆ. So given. So I will write the given. So he has given the relative permeability mu r ಎಷ್ಟಿದೆ 400. ಅದು ಗಿವನ್ ಯೂನಿಟ್ ಇಲ್ಲ, ಯಾಕಂದರೆ ರಿಲೇಟಿವ್ ಪರ್ಮಿಯಬಿಲಿಟಿ ಅದು ನೋ ಯೂನಿಟ್ ಆಯಿತಾ. ಯಾಕಂದರೆ ಮ್ಯೂ ಆರ್ ಇಸ್ ಈಕ್ವಲ್ ಟು ಮ್ಯೂ ಬೈ ಮ್ಯೂ ನಾಟ್. ಮ್ಯೂ ಆರ್ ಇಸ್ ಈಕ್ವಲ್ ಟು ಮ್ಯೂ ಬೈ ಮ್ಯೂ ನಾಟ್. ಸಿನ್ಸ್ ಇಟ್ ಇಸ್ ಎ ರೇಷಿಯೋ ಆಫ್ ಸೇಮ್ ಫಿಸಿಕಲ್ ಕ್ವಾಂಟಿಟೀಸ್, ಸೊ ಇಟ್ ಹ್ಯಾಸ್ ನೋ ಯೂನಿಟ್ ಆಯಿತಾ. ಸೊ ಯಾವುದೋ ಒಂದು ಸೊಲೆನಾಯ್ಡ್ ಒಳಗೆ ಹ್ಯಾಸ್ ಕೆಪ್ಟ್ ಎ ಮಟೀರಿಯಲ್, ಸೊ ವಿಚ್ ಹ್ಯಾಸ್ ದ ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ 400. which has a relative permeability of 400. The windings of the solenoid are insulated from the core, carry a current of 2 ampere. So solenoid ಅಲ್ಲಿ ಎಷ್ಟು ಕರೆಂಟ್ ಪಾಸ್ ಮಾಡ್ತಾನೆ, ಪಾಸಿಂಗ್ ಕರೆಂಟ್ ಆಫ್ 2 ampere. If the number of turns is 1000 per meter, the small n number of turns per unit length ಎಷ್ಟಿದೆ 1000 ಇದೆ ಆಯಿತಾ, per meter, 1000 per meter. So calculate H, M, B and magnetizing current IM ಅಂತ ನೋಡಿ ಹೌದಾನೆ. ಸೊ ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ H. ವಿ ಶಾಲ್ ಕ್ಯಾಲ್ಕುಲೇಟ್ H. ಹೌದಾನೆ. H ಅಂದ್ರೇನು, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ವಿಲ್ ಸ್ಟಾರ್ಟ್ ವಿತ್ A. ಸೊ ಟೇಕ್ ಬ್ಲ್ಯಾಕ್ ಕಲರ್. ಸೊ A, H question mark. ಹೌದಾನೆ. ವಿ ನೋ ದಟ್ ವಿ ಶುಡ್ ರೈಟ್ ದ ಫಾರ್ಮುಲಾ. ವಿ ನೋ ದಟ್ H ಈಸ್ ಈಕ್ವಲ್ ಟು ಏನು ಫಾರ್ಮುಲಾ, N ಇಂಟು I. ಹೌದಾ, H ಈಸ್ ಈಕ್ವಲ್ ಟು N I. ಸೊ ದೇರ್ ಫೋರ್ H ಈಸ್ ಈಕ್ವಲ್ ಟು N ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂದರೆ 10 power of 3. 1000 ಅಂದರೆ 10 power of 3 ತಾನೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 10 power of 3 ಇಂಟು I ಎಷ್ಟಿದೆ 2. ಸೊ ದೇರ್ ಫೋರ್ H ಈಸ್ ಈಕ್ವಲ್ ಟು 2 ಇಂಟು 10 power of 3 ಯೂನಿಟ್ magnetic intensity, ampere per meter. Ampere per meter. So this is the magnetic intensity of the solenoid. So that is part A. Now I will go for part B. So ಏನು ಕೇಳ್ತೇನೆ ಪಾರ್ಟ್ ಬಿ ನಲ್ಲಿ,
ಪಾರ್ಟ್ ಬಿ ನಲ್ಲಿ ಆಸ್ಕಿಂಗ್ ಫಾರ್ ಮ್ಯಾಗ್ನೆಟೈಸೇಷನ್ ಎಮ್ ಕೇಳ್ತಾ ಇದ್ದಾನೆ. ಇದು ಆಸ್ಕಿಂಗ್ ಫಾರ್ ಮ್ಯಾಗ್ನೆಟೈಸೇಷನ್ ಎಮ್ ಆಯಿತಾ. ಸೊ ವೈಲ್ ಡಿರೈವಿಂಗ್ ದ equation so we have come across with the equation ನೋಡಿ ಕೊನೆ ನೋಡಿದ್ವಿ ಏನು ಮ್ಯಾಗ್ನೆಟೈಸೇಷನ್ ಎಮ್ಗೆ ವಾಟ್ ಇಸ್ ದ ಫಾರ್ಮುಲಾ. ಸೊ ಬಿಫೋರ್ ಏನು ಬಿ ಏನು ಕೇಳಿದೆ ನಾನು ಮ್ಯಾಗ್ನೆಟೈಸೇಷನ್ ಸಿ ಬಿ ಕೇಳಿದ್ದಾನೆ. ಸೊ ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಯಾಕಂದ್ರೆ ಮ್ಯಾಗ್ನೆಟೈಸೇಷನ್ ಬೇಕು ಅಂದರೆ ಟು ಕ್ಯಾಲ್ಕುಲೇಟ್ ಮ್ಯಾಗ್ನೆಟೈಸೇಷನ್ ವಿ ಶುಡ್ ನೋ ಬಿ. ದೇರ್ ಫಾರ್ ವಿ ಶಾಲ್ ಫಸ್ಟ್ ಕ್ಯಾಲ್ಕುಲೇಟ್ ಬಿ. ಏನು ಕ್ಯಾಲ್ಕುಲೇಟ್ ಮಾಡೋಣ? ಬಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅಂದರೆ ಪ್ರಾಬ್ಲಮ್ ಬರೀಬೇಕಾದ್ರೆ ಮೇಕ್ ಇಟ್ ಆ್ಯಸ್ ಉಲ್ಟಾ ಬರ್ಬಿಡಿ, ಇದನ್ನ ಈ ಕಡೆ ಬರೀರಿ, ಇದನ್ನ ಈ ಕಡೆ ಬರೀ ಆಯಿತಾ. ಸೊ ಹಾಗಾದರೆ ಬಿನಲ್ಲಿ ಸೊ ವಿ ಶಾಲ್ ಕ್ಯಾಲ್ಕುಲೇಟ್. ಸೊ ರೈಟಿಂಗ್ ದ ಪ್ರಾಬ್ಲಮ್ ಸೊ ಮೇಕ್ ಇಟ್ ಆ್ಯಸ್ ಕ್ಯಾಪಿಟಲ್ ಬಿ ದೆನ್ ಮೇಕ್ ಇಟ್ ಆ್ಯಸ್ ಕ್ಯಾಪಿಟಲ್ ಎಮ್. ಸೊ ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಏನು ಕ್ಯಾಲ್ಕುಲೇಟ್ ಮಾಡೋಣ? ಬಿ ಆಯಿತಾ. ಸೊ ಒಬ್ಟೈನಿಂಗ್ ರಿಲೇಷನ್ ಬಿಟ್ವೀನ್ ಮ್ಯೂ ಆರ್ ಆ್ಯಂಡ್ ಫೈ ಅಂತ ಮಾಡಿದ್ವಿ. ಒಬ್ಟೈನ್ ದ ರಿಲೇಷನ್ ಬಿಟ್ವೀನ್ ಮ್ಯೂ ಆರ್ ಆ್ಯಂಡ್ ಕೈ ಅಂತ ಮಾಡಿದ್ವಿ. ಈ ಡಿರೈವೇಷನ್ ಮಾಡಬೇಕಾದ್ರೆ ಸೊ ವಿ ಹ್ಯಾವ್ ಕಮ್ ಅಕ್ರಾಸ್ ವಿತ್ ಎ ಈಕ್ವೇಷನ್ ಫಾರ್ ಬಿ. ಒಂದು ಬಿಗೆ ಒಂದು ಈಕ್ವೇಷನ್ ಕಂಡುಹಿಡಿದಿದ್ವಿ. ಸೊ ವಾಟ್ ವಾಸ್ ದಟ್ ಈಕ್ವೇಷನ್? ಬಿ ವಾಸ್ ಈಕ್ವಲ್ ಟು ಹೌದಾ. ಸೊ ಈಕ್ವೇಷನ್ ಬರೆದ್ವಿ ಮ್ಯೂ ನಾಟ್ ಮ್ಯೂ ಆರ್ ಇಂಟು ಎಚ್ ಅಂತ ಮಾಡಿದ್ವಿ. ಈಕ್ವೇಷನ್ ನೋಡಿದ್ದೀವಿ. ವೇರ್ ಮ್ಯೂ ಆರ್ ಇಸ್ ಈಕ್ವಲ್ ಟು 1 ಪ್ಲಸ್ ಕೈ ಅಂತ ಮಾಡಿದ್ವಿ ಹೌದಾನೆ. ಸೊ ದೇರ್ ಫಾರ್ ವಿ ಶಾಲ್ ಯೂಸ್ ದಿಸ್ ಈಕ್ವೇಷನ್. ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಸುಲ್ನ ಆ್ಯಡ್ ಅದು ಇನ್ಸೈಡ್ ದಟ್ ಏನು ಮಟೀರಿಯಲ್ ಏನು ಇಟ್ಟಿದ್ದೀವಲ್ಲ ಕೋರ್. ಸೊ ಅವ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟೈತೆ? ಬಿ ಈಸ್ ಈಕ್ವಲ್ ಮ್ಯೂ ನಾಟ್ ಮ್ಯೂ ಆರ್ ಇಂಟು ಎಚ್ ಆಯಿತಾ. ಸೊ ಯು ನೋ ಮ್ಯೂ ನಾಟ್. ವಾಟ್ ಈಸ್ ಮ್ಯೂ ನಾಟ್? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮ್ಯೂ ನಾಟ್? ಮ್ಯೂ ನಾಟ್ ಈಸ್ 4 pi ಇಂಟು 10⁻⁷ permeability of free space -7 into mu r ಕೊಟ್ಟಿದ್ದಾನೆ ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ದಟ್ ಮಟೀರಿಯಲ್ 400 ಇಂಟು ಎಚ್ ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಚ್? 2 ಇಂಟು 10⁻3 ಆಂಪಿಯರ್ ಪರ್ ಮೀಟರ್ ಹೌದಾ. ಸೊ ಜಸ್ಟ್ ಮೇಕ್ ದ ಕ್ಯಾಲ್ಕುಲೇಷನ್. ಪೈ ಬದಲು 3.14 ಎಲ್ಲ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ದೇರ್ ಫೋರ್ ಯು ರೈಟ್ ಅನದರ್ ಸ್ಟೆಪ್. ಡೈರೆಕ್ಟಾಗಿ ಬರ್ಬಿಡಿ. ಐ ವಿಲ್ ಡೈರೆಕ್ಟ್ಲಿ ರೈಟ್ ಬಿ ಈಸ್ ಈಕ್ವಲ್ ಟು 1.0 ಟೆಸ್ಲಾ. ಇದು ಆನ್ಸರ್ ಬರುತ್ತೆ. 1 ಬರುತ್ತೆ ಆನ್ಸರ್ 1.0 ಟೆಸ್ಲಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ inside that core of the material will be 1.0 Tesla. So now I shall go for C. ನಲ್ಲಿ ಏನು ಕಂಡು we should calculate M. ಏನು M ಅಂದರೆ ಮ್ಯಾಗ್ನೆಟೈಸೇಷನ್. ವಾಟ್ ಈಸ್ M? ಮ್ಯಾಗ್ನೆಟೈಸೇಷನ್ ಹೌದಾ. ಸೊ ಹೌ ಟು ಕ್ಯಾಲ್ಕುಲೇಟ್ M? ಸೊ ವೈಲ್ ಡಿರೈವಿಂಗ್ ದ ಸೇಮ್ ಇಕ್ವೇಷನ್. ಯಾವುದಕ್ಕೆ? ರಿಲೇಷನ್ ಬಿಟ್ವೀನ್ ಮ್ಯೂ ಆರ್ ಆ್ಯಂಡ್ ಕೈ ಸ್ಟಾರ್ಟ್ ಮಾಡಬೇಕಾದ್ರೆ ಸೊ ಇನ್ ದ ಬಿಗಿನಿಂಗ್ ಸೊ ಐ ಹ್ಯಾವ್ ರಿಟರ್ನ್ ದಿಸ್ ಈಕ್ವೇಷನ್. ಏನು? ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಪ್ಲಸ್ ಎಮ್ ಅಂತ ಬರೆದಿದ್ವಿ ಆಯಿತಾ. ಬೇಕಾದ್ರೆ ಯು ಕ್ಯಾನ್ ಸಿ ವಾಟ್ ಈಸ್ ದಿಸ್ ಎನ್ ಐ ಇಸ್ ಎಚ್. ದೇರ್ ಫಾರ್ ದಿಸ್ ಈಕ್ವೇಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಎಚ್ ಪ್ಲಸ್ ಎಮ್ ಅಥವಾ ವಿ ಕ್ಯಾನ್ ರೈಟ್ ಮ್ಯೂ ನಾಟ್ ಈ ಕಡೆ ಕಳಿಸ್ಬಿಡ್ತೀನಿ. ಇಟ್ ಬಿಕಮ್ ಬಿ ಬೈ ಮ್ಯೂ ನಾಟ್ is equal to h plus m. So therefore I want to calculate m will be equal to b by mu naught minus h. And b ಗೊತ್ತಿದೆ, calculated b here. We have know the value of permeability of free space. We know the value of h. So we can calculate m. ಆಯಿತಾ. ಸೊ ಹೆಂಗೆ ಬಂತು ಅಂತ I will directly write this equation now. So how we will get? So from this we can get. So try to remember these equations. ಹೌದಾ. So these equations are very simple but difficult to remember. You can try them. You try to remember those equations ಹೌದಾನೆ. ಸೊ therefore ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೂ ಇನ್ ದ ಪಾರ್ಟ್ ಸಿ ವಿ ಶುಡ್ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟೈಸೇಷನ್ ಎಮ್. ಸೊ ಬರೆದ್ಬಿಡ್ತೀನಿ. ಡೈರೆಕ್ಟ್ಲಿ ರೈಟ್ ದ ಇಕ್ವೇಷನ್. ಎಮ್ ಈಸ್ ಈಕ್ವಲ್ ಟು ಮ್ಯಾಗ್ನೆಟೈಸೇಷನ್ ಎಮ್ ಈಸ್ ಈಕ್ವಲ್ ಟು ಬಿ ಬೈ ಮ್ಯೂ ನಾಟ್ ಮೈನಸ್ ಎಚ್. therefore magnetization M is equal to what is B? B is 1 Tesla. So 1 divided by mu naught ಅಂದರೆ 4 pi into 10⁻⁷ minus H. H ಅಂದರೆ 2 into 10⁻3 ಆಯಿತಾ. ಸೊ if you make a calculation I have made it. ಎಲ್ಲ ಮಾಡಿದ್ದೀನಿ.
ಹೌದಾ. ಸೊ ಇಫ್ ಯು ಮೇಕ್ ಎ ಕ್ಯಾಲ್ಕುಲೇಷನ್, ಸೊ ಎಮ್ ಇಲ್ಲಿ ದಿಸ್ 1 ಡಿವೈಡ್ ಬೈ ಆಯಿತಾ, ಸೊ ಎಷ್ಟು ಬರುತ್ತೆ, ಸೊ ಯು ಕ್ಯಾನ್ ಮೇಕ್ ಇಟ್. ಸೊ ದಿಸ್ 1 ಡಿವೈಡ್ ಬೈ 4 ಅದೆಲ್ಲ ಮಾಡಿದ್ರೆ ವಿಲ್ ಗೆಟ್ ಸಮ್ 0.08 ಇದೆಲ್ಲ ಮಾಡಿದ್ನ. ಇಫ್ ಯು ಮೇಕ್ ದಿಸ್ ಕ್ಯಾಲ್ಕುಲೇಷನ್ ಇಟ್ ವಿಲ್ ಬಿ 0. ಅಂದರೆ 1 ಡಿವೈಡ್ ಬೈ 4 0.25 ಆಗುತ್ತೆ. 1 ಡಿವೈಡ್ ಬೈ 3.14 ಯು ವಿಲ್ ಗೆಟ್ 0.08 ಇಂಟು 10 ಪವರ್ ಆಫ್ -7 ಮೇಲೆ ಹೋದರೆ ಇಟ್ ಬಿಕಮ್ 10 ಪವರ್ ಆಫ್ +7 -2 ಇಂಟು 10 ಪವರ್ ಆಫ್ 3 ಸೊ ನೋಡಿ, 0.08 ನಾವು ಮೇಕ್ ಇಟ್ ಆಸ್ 8 ಇಂಟು ಇದೇನಾಗುತ್ತೆ 2 ಡಿಜಿಟ್ಸ್ ಈ ಕಡೆ ತಲೆ ಇಟ್ ಬಿಕಮ್ 10 ಪವರ್ ಆಫ್ 5 ಆಗುತ್ತೆ. 7 ಇದ್ದಿದ್ದು -2 ಇಂಟು 10 ಪವರ್ ಆಫ್ 3 ಕಳಿಬೋದ ಇವಾಗ. ಮತ್ತು 8 - 2 ಅಂತ 6 ಅಂತ ಬರ್ಬಿಟ್ಟಿರ. ಯು ಕ್ಯಾನಾಟ್ ಮೇಕ್ ಲೈಕ್ ದಟ್. ಪವರ್ಸ್ ಒಂದೇ ಇರಬೇಕು, ಪವರ್ ಶುಡ್ ಬಿ ಸೇಮ್. ಸೊ ಆದ ಕಾರಣ ಪವರ್ಸ್ ಏನು ಮಾಡೋದಕ್ಕೆ ಏನು ಮಾಡ್ತೀರಿ, ಇದನ್ನ 8 ಇಂಟು 10 ಪವರ್ ಆಫ್ 5 ಆ್ಯಸ್ ಇಟ್ ಈಸ್ ಬರಿತೀನಿ, ಮೈನಸ್ ಇದನ್ನ 10 ಪವರ್ ಆಫ್ 5 ಮಾಡ್ತೀನಿ. ಇದನ್ನ 10 ಪವರ್ ಆಫ್ 3 ಇದ್ದಿದ್ದನ್ನ ಮೇಡ್ ಇಟ್ ಆಸ್ 10 ಪವರ್ ಆಫ್ 5. ಸೊ ಅಂದರೆ ಇದ್ರ ವ್ಯಾಲ್ಯೂ 2 ಡಿಜಿಟ್ಸ್ ಅಷ್ಟು ಜಾಸ್ತಿ ಆಯ್ತು. ಇದ್ರ ವ್ಯಾಲ್ಯೂ ಇಟ್ಸ್ 2 ವ್ಯಾಲ್ಯೂ ಶುಡ್ ಡಿಕ್ರೀಸ್ ಬೈ 100 ಟೈಮ್ಸ್. ಅಂದರೆ 10 ಪವರ್ ಆಫ್ 2 ಟೈಮ್ಸ್ ಕಡಿಮೆ, ಯಾಕಂದರೆ 0.02 ಎಷ್ಟಾಗ್ತದೆ, ಇಟ್ ಬಿಕಮ್ 0.02. ಸೊ ನೋಡಿ, ಇಲ್ಲೂ 10 ಪವರ್ ಆಫ್ 5, ಇಲ್ಲೂ 10 ಪವರ್ ಆಫ್ 5 ಇವಾಗ ಕಳಿಬೋದು. ಸೊ 8ಅಲ್ಲಿ 0.02 ಅಂದರೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ 8, 7.98 ಏನೋ ಬರುತ್ತೆ. ಸೊ ದಟ್ ಇಸ್ ಆಲ್ಮೋಸ್ಟ್ 8. ಸೊ ದಟ್ ವಿಲ್ ಬಿ ನೆಗ್ಲೆಕ್ಟ್ ಮಾಡೋದು, ಯು ಕ್ಯಾನ್ ನೆಗ್ಲೆಕ್ಟ್ ಇಟ್, ಆಯಿತಾ. ಸೊ ದಟ್ ವಿಲ್ ಬಿ ಆನ್ಸರ್ ವಿಲ್ ಬಿ 8 ಇಂಟು 10 ಪವರ್ ಆಫ್ 5. ದಿಸ್ ಈಸ್ ಮ್ಯಾಗ್ನೆಟೈಸೇಷನ್. 8 ಇಂಟು 10 ಪವರ್ ಆಫ್ 5 ಮ್ಯಾಗ್ನೆಟೈಸೇಷನ್. ನೋಡಿ, ದಟ್ಸ್ ಯೂನಿಟ್ ಫಾರ್ ಮ್ಯಾಗ್ನೆಟೈಸೇಷನ್ ಆಂಪಿಯರ್ ಪರ್ ಮೀಟರ್. ನೋಡಿ, ಎಮ್ಗೂ ಮತ್ತು ಎಚ್ಗೂ ಸೇಮ್ ಯೂನಿಟ್. ಡೆಫಿನೇಷನ್ ನೋಡ್ತಾ ಇದ್ದೀವಿ. ವಿ ಆರ್ ರಿಟರ್ನ್ ದ ಡೆಫಿನೇಷನ್ ಫಾರ್ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಸೊ ಸೇಮ್ ಯೂನಿಟ್ 8 ಇಂಟು 10 ಪವರ್ ಆಫ್ 5 ಆಂಪಿಯರ್ ಪರ್ ಮೀಟರ್. ಸೊ ನೆಕ್ಸ್ಟ್ ಇದೆ ಡಿ. ಸೊ ಡಿ ಇದೆ, ಪಾರ್ಟ್ ಡಿ, ದ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಏನಂತ ಕೇಳ್ತಾ ಇದ್ದಾನೆ. ಸೊ ವಾಟ್ ಇಸ್ ದ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ವಾಟ್ ಇಸ್ ಮ್ಯಾಗ್ನೆಟೈಸಿಂಗ್ ಕರೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ, ನಾವೆಲ್ಲೂ ಥಿಯರಿಲಿ ಓದಿಲ್ಲ. The magnetizing current IM is representing it by IM. So is representing it by IM. Okay. So what is magnetizing current? Is that additional current that needs to be passed through the windings of the solenoid in the absence of the core, which would give the value of B. Value of B ಎಷ್ಟು ಬಂದಿದೆ ನಮ್ಮದು ನೋಡಿ, 1 ಟೆಸ್ಲಾ ಬಂದಿದೆ. ಅಂದರೆ ಸೊಲನಾಯ್ಡ್ ಒಳಗಡೆ 1 ಟೆಸ್ಲಾ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ. ಯಾವಾಗ ಅಂದರೆ ಇಲ್ಲೊಂದು ಕೋರ್ ಇಟ್ಟಾಗ, ಆಫ್ ರಿಲೇಟಿವ್ ಪರ್ಮಿಯಬಿಲಿಟಿ 400. ಅಕಸ್ಮಾತ್ ಈ ಕೋರ್ನ ತೆಗೆದಾಕ್ಬಿಡ್ತೀನಪ್ಪ, ಐ ವಿಲ್ ರಿಮೂವ್ ದ ಕೋರ್. Now the solenoid is empty. So if I take out the core, but ನಾನು ಇಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋಕ್ಕೆ, ಎಷ್ಟು 1 ಟೆಸ್ಲಾನೇ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡೋಕ್ಕೆ, ಅವಾಗ ಏನು ಮಾಡಬೇಕು, ಐ ಶುಡ್ ಪಾಸ್ ಸಮ್ ಎಕ್ಸ್ಟ್ರಾ ಕರೆಂಟ್. ವಾಟ್ ಆರ್ ದ ಒರಿಜಿನಲ್ ಕರೆಂಟ್ ಪಾಸಿಂಗ್, ಐ ವಾಸ್ ದ ಒರಿಜಿನಲ್ ಕರೆಂಟ್. ಇವಾಗ ಐ ವಾಂಟ್ ಟು ಪ್ರೊಡ್ಯೂಸ್ ದ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ವಿಥೌಟ್ ದ ಕೋರ್. ಅವಾಗ ಐ ಶುಡ್ ಪಾಸ್ ಸಮ್ ಅಡಿಷನಲ್ ಕರೆಂಟ್. ದಟ್ ಅಡಿಷನಲ್ ಕರೆಂಟ್ ನಾವು ಕಾಲ್ಟ್ ಐ ಎಮ್. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ, ದಟ್ ಇಸ್ ಕಾಲ್ಡ್ ಮ್ಯಾಗ್ನೆಟೈಸಿಂಗ್ ಕರೆಂಟ್. ಅಂತ ಕರಿತೀವಿ ಅದಕ್ಕೆ, ಮ್ಯಾಗ್ನೆಟೈಸಿಂಗ್ ಕರೆಂಟ್. ಹೌದು, ನ್ಯೂ ಕಾನ್ಸೆಪ್ಟ್. ಸೊ ಬಿ ಈಸ್ ಈಕ್ವಲ್ ಟು, ನೋಡಿ ಪಾರ್ಟ್ ಡಿ ನಲ್ಲಿ ಮಾಡ್ತೀವಿ. ಬಿ ಈಸ್ ಈಕ್ವಲ್ ಟು, ಇಲ್ಲಿದೆ ಫಾರ್ಮುಲಾ, ಅದು ಆಗಲೇ ಬರುತ್ತೆ, ಇಲ್ಲಿದೆ. ಯು ಶಾಲ್ ಯೂಸ್ ದಿಸ್ ಫಾರ್ಮುಲಾ. ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಆರ್ ಇಂಟು ಎಚ್. ಇವಾಗ ಏನು ಮಾಡಿಬಿಟ್ಟಿದ್ದೀನಿ ನಾವು, ಯಾಸ್ ರಿಮೂವ್ ದ ಕೋರ್. ಸೊ ರಿಮೂವ್ ದ ಕೋರ್ ಅಂದರೆ ಮ್ಯೂ ಆರ್ ಈಸ್ ಟೇಕನ್ ಆಸ್ 1. ಬಿ ಏನಾಗುತ್ತೆ, ಬಿ ವಿಲ್ ಬಿ ಈಕ್ವಲ್ ಟು ಮ್ಯೂ ನಾಟ್ ಇಂಟು ಎಚ್ ಬದಲು ಎಚ್ ಈಸ್ ಎನ್ ಇಂಟು ಐ. ಸೊ ಇಲ್ಲಿ ಈಗ 2 ಥರ ಕರೆಂಟ್ ಇದೆ. ಒಂದು ಒರಿಜಿನಲ್ ಕರೆಂಟ್ ಐ ಪ್ಲಸ್ ಮ್ಯಾಗ್ನೆಟೈಸೇಷನ್ ಕರೆಂಟ್ ಐ ಎಮ್. ನೋಡಿ, ಈ ಥರ ಇಕ್ವೇಷನ್ ಬರುತ್ತೆ. ಫ್ರಮ್ ದಿಸ್ ಇಕ್ವೇಷನ್ ವಿಲ್ ಗೆಟ್ ದಿಸ್, ಆಯಿತಾ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಮ್ಯೂ ನಾಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಎನ್ ಸಬ್ಸ್ಟಿಟ್ಯೂಟ್ ಮಾಡಿ 1000 10 ಪವರ್ ಆಫ್ 3, ಐ ಸಬ್ಸ್ಟಿಟ್ಯೂಟ್ ಮಾಡಿ, ಬಿ ಸಬ್ಸ್ಟಿಟ್ಯೂಟ್ ಮಾಡಿ. ಬಿ ಎಷ್ಟು 1 ಟೆಸ್ಲಾನೇ ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ಐ ಎಮ್ ವಿಲ್ ಬಿ ಈಕ್ವಲ್ ಟು, ಯು ಮೇಕ್ ದ ಕ್ಯಾಲ್ಕುಲೇಷನ್, ಯು ವಿಲ್ ಗೆಟ್ ಇಟ್ 794 ಆಂಪಿಯರ್ ಬರುತ್ತೆ. 794 ಆಂಪಿಯರ್. ಸೊ ಯು ರೈಟ್ ದಿಸ್ ಪ್ರಾಬ್ಲಮ್, 794 ಆಂಪಿಯರ್. ಸೊ ಪ್ರಾಬ್ಲಮ್ ನಂಬರ್ 5.11. ಸೊ ಇಟ್ ಈಸ್ ಆಲ್ಸೋ somewhat new problem. So I will solve it. I thought it is taking more time in the single video, but you can try. ಮಧ್ಯ ಪಾಸ್ ಕೊಟ್ಟು ನಿಲ್ಲಿಸಿ, ಆಮೇಲೆ ಸ್ವಲ್ಪ ಬಿಟ್ಟು ಬೇಕಾದ್ರೆ ನೋಡಿ. ಬಟ್ ಐ ಆಮ್ ಕಂಟಿನ್ಯೂಸ್ಲಿ ಟೀಚಿಂಗ್. ಎ ಡೊಮೇನ್ ಆಫ್ ಫೆರೋಮ್ಯಾಟಿಕ್ ಐರನ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಕ್ಯೂಬ್ ಆಫ್ ಸೈಡ್ 1 ಮೈಕ್ರೋಮೀಟರ್. ಸೊ ಡೊಮೇನ್ ಥಿಯರಿ ಗೊತ್ತು ನಿನಗೆ. ಸೊ ದಿಲ್ ಬಿ ಡೊಮೇನ್ಸ್, ಈ ಥರ ಮನೆಗಳೆಲ್ಲ ಇರ್ತವೆ ಅಂತ ಹೇಳಿದ್ದೆ, ಆಯಿತಾ. ಸೊ ದಿಲ್ ಬಿ ಡೊಮೇನ್ಸ್ ಈ ಥರ, ಹೌದಾ. ಸೊ ಈ ಥರ ಡೊಮೇನ್ಸಲ್ಲಿ ಒಂದು ಡೊಮೇನ್ ಇದೆ, ಯಾವುದಾದ್ರು ಫೆರೋಮ್ಯಾಟಿಕ್ ಮಟೀರಿಯಲ್, ಯಾವುದಾದ್ರು ಐರನ್, ಆಯಿತಾ.
ಸೊ ಇಟ್ ಇನ್ ದ ಫಾರ್ಮ್ ಆಫ್ ಎ ಕ್ಯೂಬ್. ಈ ಥರ ಒಂದು ಕ್ಯೂಬ್ ಥರ ಇದೆ ಅದು. ಕ್ಯೂಬ್ ಅಂದರೆ ಗೊತ್ತಲ್ಲ, ಇಟ್ಟಿಗೆ ಥರ ಇದೆ. ಇಟ್ಟಿಗೆ ಕ್ಯೂಬಾಯ್ಡು, ಬಟ್ ಇದು ಫುಲ್ ಬಾಕ್ಸ್. ಸೊ ಎಷ್ಟಿದೆ? ಆಫ್ ಸೈಡ್ ಲೆಂತ್ 1 ಮೈಕ್ರೋಮೀಟರ್. 1 ಮೈಕ್ರೋಮೀಟರ್, ಒಂದೊಂದು ಲೆಂತು 1 ಮೈಕ್ರೋಮೀಟರ್ ಲೆಂತಲ್ಲಿದೆ. ಹೌದಾನೆ? ಎಸ್ಟಿಮೇಟ್ ದ ನಂಬರ್ ಆಫ್ ಐರನ್ ಆಟಮ್ಸ್ ಇನ್ ದ ಡೊಮೇನ್. ಹಾಗಾದ್ರೆ ಈ ಡೊಮೇನ್ ಒಳಗೆ ಎಷ್ಟು ಐರನ್ ಆಟಮ್ಸ್ ಇದ್ದಾವೆ? ಹೌ ಮೆನಿ ಐರನ್ ಆಟಮ್ಸ್ ಆರ್ ದೇರ್ ಇನ್ ದ ಡೊಮೇನ್? ದಟ್ ಇಸ್ ದ ಫಸ್ಟ್ ಕ್ವಶನ್. ಎಸ್ಟಿಮೇಟ್ ದ ನಂಬರ್ ಆಫ್ ಐರನ್ ಆಟಮ್ಸ್ ಇನ್ ದ ಡೊಮೇನ್ ಆ್ಯಂಡ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ಡೈಪೋಲ್ ಮೂಮೆಂಟ್. ಹಾಗಾದರೆ ಈ ಡೊಮೇನ್ ಒಳಗಡೆ ಎಷ್ಟು ಡೈಪೋಲ್ ಮೂಮೆಂಟ್? ಯಾಕಂದರೆ ಎಲ್ಲ ಅಲೈನ್ ಆಗಬೇಕಲ್ಲ, ಎಲ್ಲ ಆಟಮ್ಸು ಎಲ್ಲವೂ ಅಲೈನ್ ಆದಾಗ ಎಷ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಈ ಹ್ಯಾಸ್ ಗಿವನ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಐರನ್ ಇಸ್ 55 ಗ್ರಾಮ್ ಪರ್ ಮೋಲ್. ಡೆನ್ಸಿಟಿ ಕೊಟ್ಟಿದ್ದಾನೆ, ಡೆನ್ಸಿಟಿ ಆಫ್ ಐರನ್ ಕೊಟ್ಟಿದ್ದಾನೆ. ಸೊ ಅಂಡ್ ಅದು ಡೈಪೋಲ್ ಮೂಮೆಂಟ್. ಆಮೇಲೆ ಈ ಚಾರ್ಜ್ ಆಟಮ್ ಪ್ರತಿಯೊಂದು ಏನು ಯಾರೋ ಮಾರ್ಕ್ ಆಗಿದೆಯಲ್ಲ, ಒಂದೊಂದಕ್ಕೂ ಡೈಪೋಲ್ ಮೂಮೆಂಟ್ ಎಷ್ಟಿದೆ? ಇಷ್ಟಿದೆ ಅಂತ ಹೇಳಿದ್ದಾನೆ. ಅಂದರೆ ದ ಇಂಪಾರ್ಟೆಂಟ್ ಥಿಂಗ್ ಇಯರ್ ಈಸ್ ವಿ ಶುಡ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಐರನ್ ಆಟಮ್ಸ್ ಪ್ರೆಸೆಂಟ್ ಇನ್ ದಟ್ ಕ್ಯೂಬ್. ಹಾಗಾದರೆ ಕ್ಯೂಬ್ ಒಳಗಡೆ ಎಷ್ಟು ಐರನ್ ಆಟಮ್ಸ್ ಇದ್ದಾವೆ ಅಂತ ವಿ ಶುಡ್ ಕ್ಯಾಲ್ಕುಲೇಟ್. ಸೊ ಫಾರ್ ದಟ್ ಸೊಲ್ಯೂಷನ್ ಡೈರೆಕ್ಟ್ಲಿ ಸ್ಟಾರ್ಟ್ ದ ಸೊಲ್ಯೂಷನ್. ಫಾರ್ ದಟ್ ಏನು ಮಾಡೋಣ? ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ ದ ಏನು. ಸೊ ಮೋಸ್ಟ್ಲಿ ಸ್ಪೇಸ್ ಆಗುತ್ತೆ, ಬಟ್ ಐ ವಿಲ್ ಟೇಕ್ ಔಟ್ ದಿಸ್ ಲೈನ್. ಸೊ ಸೊಲ್ಯೂಷನ್ ಇಲ್ಲ ಆಗ್ತೀನಿ, ಸ್ವಲ್ಪ ದೂರ ಆಗ್ತೀನಿ, ಆಮೇಲೆ ಆಯಿತಾ? ಸೊ ಫಸ್ಟ್ ವಿ ಶಾಲ್ ಕ್ಯಾಲ್ಕುಲೇಟ್ ದ ವಾಲ್ಯೂಮ್ ಆಫ್ ದಿಸ್ ಡೊಮೇನ್. ಈ ಕ್ಯೂಬ್ ಇದೆ ಹೇಳಿದ್ರೆ ವಾಲ್ಯೂಮ್ ನೋಡೋಣ, ಹೌದಾ? ಸೊ ವಾಲ್ಯೂಮ್ ಆಫ್ ದ ಡೊಮೇನ್, ವಾಲ್ಯೂಮ್ ಆಫ್ ಕ್ಯೂಬಿಕಲ್ ಡೊಮೇನ್. ನೋಡಿ ಈ ಥರ ಪ್ರಾಬ್ಲಮ್ಸ್ ಕೇಳ್ಬೋದು. ಕ್ಯೂಬಿಕಲ್ ಡೊಮೇನ್ ಮೇನ್ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನೀಟ್ ಸೀಟಲ್ಲಿ ಕೇಳ್ಬಿಡ್ತಾನೆ. ವಾಲ್ಯೂಮ್ ಆಫ್ ದ ಕ್ಯೂಬಿಕಲ್ ಡೊಮೇನ್ V is equal to you know volume of a cube, that will be equal to a cube. Okay, length into length, that will be equal to, what is the length? 1 micrometer ಅಂತ ಹೇಳಿದ್ರೆ 1 into micro ಅಂದರೆ 10 power of minus 6 meter cube. ಹೌದಾ? that will be equal to 10 power of minus 18 meter cube. 10 power of minus 18 meter cube. ಇದನ್ನೇನು ಮಾಡ್ತೀನಿ? ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿಬಿಡ್ತೀನಿ. ದೇರ್ ಫೋರ್ ವಿ ವಿಲ್ ಬಿ ಕೊಟ್ಟು, ಯಾಕೆ ಸೆಂಟಿಮೀಟ್ರ್ ಮಾಡ್ತಾಯಿದ್ದೀನಿ? ಯಾಕಂದರೆ ಅವನು ಇಲ್ಲಿ ನೋಡಿ ಡೆನ್ಸಿಟಿ ಗ್ರಾಮ್ ಪರ್ ಸೆಂಟಿಮೀಟ್ರಿಗೆ ಕೊಟ್ಟಿದ್ದಾನೆ. ದಟ್ಸ್ ವೈ ಶಾಲ್ ಕನ್ವರ್ಟ್ ಇಟ್ ಇಂಟು ಸೆಂಟಿಮೀಟರ್. ಇಲ್ಲಾಂದರೆ ಮತ್ತು ಇದನ್ನು ಡೆನ್ಸಿಟಿನ ಮೀಟ್ರ್ ಕ್ಯೂಬಿಗೆ ಕನ್ವರ್ಟ್ ಮಾಡಬೇಕಿತ್ತು, ಬಟ್ ಐ ವಿಲ್ ಕನ್ವರ್ಟ್ ಇಟ್ ಟು ಮೀಟ್ರ್ ಕ್ಯೂಬ್, ಸೆಂಟಿಮೀಟ್ರ್ ಕ್ಯೂಬ್ ಮಾಡಿ. ದಟ್ ವಿಲ್ ಬಿ ಕಾಲ್ 10 power of ಸೆಂಟಿ ಅಂದರೆ 10 power of minus 2. ಸೊ 10 power of minus 2 ಸೆಂಟಿ ಅಂದರೆ, ಅದನ್ನು ಕ್ಯೂಬ್ ಮಾಡಿದ್ರೆ ಇಟ್ ವಿಲ್ ಬಿ 10 power of minus 6. ಅಂದರೆ ಇಲ್ಲೊಂದು 10 power of minus 6 ಕಡಿಮೆ ಮಾಡಬೇಕಷ್ಟೇ. ವಿ ಶುಡ್ ರೆಡ್ಯೂಸ್ ಸಮ್ 10 power of minus 6. 10 power of minus 6 ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ? ದಟ್ ವಿಲ್ ಬಿ 10 power of minus 12 ಸೆಂಟಿಮೀಟರ್ ಕ್ಯೂಬ್. ಈಗ minus 6 ಇಲ್ಲಿ ಸೆಂಟಿಲಿ ಸೇರ್ಕೊಂಡ್ಬಿಟ್ಟಿದೆ ಸೆಂಟಿಮೀಟರ್ ಕ್ಯೂಬಲ್ಲಿ. ಸೊ ದೇರ್ ಫೋರ್ ದಿಸ್ ಇಸ್ ದ ವಾಲ್ಯೂಮ್ ಆಫ್ ದಟ್ ಡೊಮೇನ್. ಆಯಿತಾ? ಸೊ ಹಾಗಾದರೆ ಡೊಮೇನಲ್ಲಿ ಎಷ್ಟು ಆಟಮ್ಸ್ ಇದೆ ನೋಡೋಣ. ಹೌ ಮೆನಿ ಐರನ್ ಆಟಮ್ಸ್ ಆರ್ ದೇರ್? ಹೌದಾನೆ? ಸೊ ಇಟ್ಸ್ ಮಾಸ್ ಈಸ್ ವಾಲ್ಯೂಮ್ ಇಂಟು ಡೆನ್ಸಿಟಿ. ಹಾಗಾದರೆ ಇದರಲ್ಲಿ ಮಾಸ್ ಎಷ್ಟಿದೆ ನೋಡೋಣ, ಹೌದಾನೆ? ಮಾಸ್ ಈಸ್ ಈಕ್ವಲ್ ಟು, ಬಟ್ ಅಂತ ಬರೀಬೋದು ನೀವು ಬೇಕಾದ್ರೆ, ಬಟ್ ನೀಟಾಗಿ ಬಲ್ಬೋಣ, ಸ್ಪೇಸ್ ಇದೆ. ಚೇಂಜ್ ದ ಪೆನ್ ಕಲರ್. ಸೊ ವಿಲ್ ಗೋ ಫಾರ್ ಗ್ರೀನ್. ಸೊ ಬಟ್ ಹೌದಾ? ಮಾಸ್ ಈಸ್ ಈಕ್ವಲ್ ಟು ಏನು? ವಾಲ್ಯೂಮ್ ಇಂಟು ಡೆನ್ಸಿಟಿ. ಗೊತ್ತು ನಿನಗೆ, ವಾಲ್ಯೂಮ್ ಇಂಟು ಡೆನ್ಸಿಟಿ. ಯಾಕಂದರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ದೇರ್ ಫೋರ್ ಮಾಸ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಇಂಟು ಡೆನ್ಸಿಟಿ. ಅಂದರೆ ಇಷ್ಟು ಐರನ್ ಆಟಮ್ ಇದೆಯಲ್ಲ, ಈ ಕ್ಯೂಬ್ ಥರ ಐರನ್ ಆಟಮ್ ಇದೆಯಲ್ಲ, ಅದ್ರ ಮಾಸ್ ಎಷ್ಟಿದೆ ಅಂತ ನೋಡೋಣ, ಹೌದಾ? ಸೊ ದಟ್ ಈಸ್ ಈಕ್ವಲ್ ಟು, ವಾಟ್ ಇಸ್ ದ ವಾಲ್ಯೂಮ್? 10 power of minus 12 ಸೆಂಟಿಮೀಟರ್ ಕ್ಯೂಬ್. 10 power of minus 12 10 power of minus 12 ಸೆಂಟಿಮೀಟರ್ ಕ್ಯೂಬ್. ಯೂನಿಟ್ ಬರೆದ್ಬಿಡ್ತೀನಿ. ಇಂಟು ಡೆನ್ಸಿಟಿ ಕೊಟ್ಟಿದೆ. ವಾಟ್ ಇಸ್ ದ ಡೆನ್ಸಿಟಿ ಆಸ್ ಗಿವನ್? ನೋಡಿ ಇಲ್ಲಿದೆ 7.9 ಇಂಟು 7.9 ಅಷ್ಟೇ, 7.9 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾನೆ. ಅದಕ್ಕೆ ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡಿದ್ದು. ಸೊ ದಟ್ ವಿಲ್ ಬಿ ಕೊಟ್ಟು, ನೋಡಿ ದಿಸ್ ಸೆಂಟಿಮೀಟರ್ ಆ್ಯಂಡ್ ದಟ್ ಸೆಂಟಿಮೀಟರ್ ವಿಲ್ ಕ್ಯಾನ್ಸಲ್. ಈ ಸೆಂಟಿಮೀಟ್ರ್ ಕ್ಯೂಬ್ ಈ ಸೆಂಟಿಮೀಟ್ರ್ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕೆ ನಾವು ಮೀಟ್ರ್ ಕ್ಯೂಬ್ ಇದ್ದಿದ್ದು ಸೆಂಟಿಮೀಟ್ರ್ ಕ್ಯೂಬ್ ಕನ್ವರ್ಟ್ ಮಾಡಿದ್ದು ನಾವು. ಸೊ ಏನಾಗುತ್ತೆ? ದಟ್ ವಿಲ್ ಬಿ ಕೊಟ್ಟು 7.9 ಇಂಟು 10 power of minus 12 10 power of minus 12 ಗ್ರಾಮ್. ನೋಡಿ ಗ್ರಾಮ್ ಇದೆ, ಸೊ ದ ಗ್ರಾಮ್ ವಿಲ್ ರಿಮೇನ್ ಗ್ರಾಮ್. ಸೊ ದ ಮಾಸ್ ಆಫ್ ದಟ್ ಐರನ್, ಈ ಕ್ಯೂಬ್ ಒಳಗಡೆ ಬಾಕ್ಸ್ ಒಳಗಡೆ ಐರನ್ದು ಮಾಸ್ ಎಷ್ಟಿದೆ? ಇಷ್ಟು ಗ್ರಾಮ್ ಇದೆ. ಸೊ ಹಾಗಾದ್ರೆ ಇಷ್ಟು ಗ್ರಾಮಲ್ಲಿ ಎಷ್ಟು ಆಟಮ್ಸ್ ಇದೆ ನೋಡೋಣ, ಹೌದಾ? ಸೊ ವಿ ನೋ, ಆಯಿತಾ? ಸೊ ಏನು ಮಾಡೋಣ? ಸೊ ನೋಡಿ, ವಾಟ್ ಇಸ್ ದ ಮಾಸ್ ಆಫ್ ದ ಐರನ್? ದ ಮಾಲಿಕ್ಯುಲರ್ ಮಾಸ್ ಆಫ್ ಐರನ್ ಈಸ್ 55. ಅಂದರೆ 55 ಗ್ರಾಮ್ ಆಫ್ ಐರನ್
contains Avogadro number ಗೊತ್ತಲ್ಲ ನಿನಗೆ? ಐ ರೈಟ್ ಇಟ್ ಆಸ್ Na atoms. 55 ಗ್ರಾಮ್ ಆಫ್ ಐರನ್ನಲ್ಲಿ ಅವಾಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇದ್ದಾವೆ. ಬಟ್ ನೀ ಹತ್ರ ಇರೋ ಐರನ್ ಇಷ್ಟು ಗ್ರಾಮ್ ಇದೆ, ಅದರ ಇದರಲ್ಲಿ ಎಷ್ಟಿದ್ದಾವೆ? ದೇರ್ ಫೋರ್ 7.9 ಪ್ರಪೋರ್ಷನ್ 7.9 10 ಪವರ್ ಆಫ್ -12 ಗ್ರಾಮ್ contains how many atoms? That is question mark. ಆಯಿತಾ? ಸೊ ದಟ್ ವಿಲ್ ಬಿ ಈಕ್ವಲ್ ಟು how many atom? That I will call it as ಏನಂತ ಕರೆಯೋಣ? ಸೊ ಏನಂತ ಬೇಡ, I will call it as n. Therefore ಕ್ಯಾಪಿಟಲ್ N ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್. ನೋಡಿ, ಸೊ ಏನಾಗುತ್ತೆ ಇದು? ಯು ಶುಡ್ ನೋ ದಿಸ್. ಆಯಿತಾ? ಈ ಥರ ಇದ್ದಾಗ 55 ಗ್ರಾಮ್ಗೆ ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ ಆದರೆ ಎಷ್ಟು ಗ್ರಾಮ್ಗೆ ಎಷ್ಟು ಆಟಮ್ಸ್ ಅಂತ ಪ್ರಪೋರ್ಷನ್. ಸೊ ದಿಸ್ ವಿಲ್ ಗೋ ಅಪ್, ದಿಸ್ ವಿಲ್ ಕಮ್ ಡೌನ್ ಅಷ್ಟೇ. ಹೌದಾ? ಕ್ವಶನ್ ಮಾರ್ಕಿಗೆ ಏನು ಬರುತ್ತೆ? n ಈಸ್ ಈಕ್ವಲ್ ಟು 7.9 ಮೇಲೆ ಹೋಗುತ್ತೆ. ಇಟ್ ವಿಲ್ ಗೋ ಟು ದ ನ್ಯೂಮರೇಟರ್. 7.9 ಇಂಟು 10 ಪವರ್ ಆಫ್ -12 ಅಷ್ಟೇ. ಯು ಶುಡ್ ರಿಮೆಂಬರ್ ದಿಸ್ ವಿಲ್ ಗೋ ಅಪ್, ದಿಸ್ ವಿಲ್ ಕಮ್ ಡೌನ್. 7.9 10 ಪವರ್ ಆಫ್ -12 ಇಂಟು Na ಅಂದರೆ ಅವಗಾಡ್ರೋ ನಂಬರ್. Na divide by 55 will come to the denominator. 55 will come to the denominator. That will be equal to 7.9 into 10 power of -12. What is the Avogadro number? 6.023 into 10 power of 23. Chemistry kalti Avogadro number 23 divided by 55. So if you calculate ಮಾಡಿ, n will be equal to 8.65 into 10 power of 10 atoms. ನೋಡಿ, it is a very big number. 10 power of 10 atoms ಅಂದರೆ ಆ ಸಣ್ಣ ಬಾಕ್ಸಲ್ಲಿ ಎಷ್ಟು ಆಟಮ್ಸ್ ಇದ್ದಾವೆ? ಎಷ್ಟು ಆಟಮ್ಸ್ ಇದ್ದಾವೆ? 8.65 ಇಂಟು 10 ಪವರ್ ಆಫ್ 10, ವೆರಿ ಬಿಗ್ ನಂಬರ್. ಇಷ್ಟು ಆಟಮ್ಸ್ ಇದ್ದಾವೆ. ಹೌದಾ? ಸೊ ಹಂಗಂದರೆ ಇಷ್ಟು ಆಟಮ್ಸ್, ಒಂದೊಂದು ಆಟಮ್ದು ಎಷ್ಟು ಡೈಪೋಲ್ ಮೂಮೆಂಟ್ ಅಂತ ಹೇಳಿದ್ದಾನೆ? ಸೊ ಈಚ್ ಆಟಮ್ ನೋಡಿ ಇದು ಕೊಟ್ಟಿದ್ದಾನೆ 27 ಇಂಟು 10 ಪವರ್ ಆಫ್ 24 ಅಂತ ಹೇಳಿದ್ದಾನೆ. ಹೌದಾ? ಸೊ 9.27 10 ಪವರ್ ಆಫ್ 24 ಆಂಪಿಯರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿದ್ದಾನೆ. ಹೌದಾ? ಸೊ ದೇರ್ ಫೋರ್ ಯು ಶಾಲ್ ಕ್ಯಾಲ್ಕುಲೇಟ್ ದ ಟೋಟಲ್ ಡೈಪೋಲ್ ಮೂಮೆಂಟ್. ಇದು ಸಾಧ್ಯನೇ ಇಲ್ಲ, ಯಾಕಂದರೆ ಎಲ್ಲವೂ ಅಲೈನ್ ಆಗಿರಲ್ಲ. ಇಷ್ಟು 8.6 10 ಪವರ್ ಆಫ್ 10 ಆಟಮ್ಸ್ ಅಲೈನ್ ಆಗಿರಲ್ಲ, ಕೆಲವು ಉಳಿದಿರ್ತವೆ. ಬಟ್ ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್, ಬಟ್ ಇಟ್ ಇಸ್ ನಾಟ್ ರಿಯಲಿಸ್ಟಿಕ್. ಸೊ ವಿ ಶಾಲ್ ಕ್ಯಾಲ್ಕುಲೇಟ್ ಎಮ್ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಡೈಪೋಲ್ ಮೂಮೆಂಟ್. ಎಮ್ ಬರೆದು ಸ್ಮಾಲಾಗಿ ಮ್ಯಾಕ್ಸ್. ಎಮ್ ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು, ಆಯಿತಾ? ಸೊ ಎಷ್ಟು ಆಟಮ್ಸ್ ಇದ್ದಾವೆ? 8.65 ನೋಡಿ, ಚಿಕ್ಕದ ಬರಿತೇನೆ, ಸ್ಪೇಸ್ ಕಡಿಮೆ ಇದೆ. 10 ಪವರ್ ಆಫ್ 10 ಇಂಟು ಒಂದೊಂದು ಆಟಮ್ದು ಎಷ್ಟು? 9.27 ಕೆಳ ಬರಿತೀನಿ ನಾನು. 9.27 ಇಂಟು 10 ಪವರ್ ಆಫ್ ಎಷ್ಟು? 10 ಪವರ್ ಆಫ್ 24 ಆಯಿತಾ? ನೀವು ಕನ್ಫ್ಯೂಷನ್ ಆದರೆ ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಬರುತ್ತದೆ. ದೇರ್ ಫೋರ್ ಎಮ್ ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು ಎಮ್ ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ಡೈಪೋಲ್ ಮೂಮೆಂಟ್. ಎಲ್ಲಾದರೂ ಸೇರಿ ಕ್ಯೂಬಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಡೈಪೋಲ್ ಇದೆ? ಇಫ್ ಯು ಮಲ್ಟಿಪ್ಲೈ ಇಟ್ ವಿಲ್ ಬಿ 8 ಇಂಟು 10 ಪವರ್ ಆಫ್ ಆಯಿತಾ -13 ಇಷ್ಟು ಬರುತ್ತೆ ಆಂಪಿಯರ್ ಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಡೈಪೋಲ್ ಮೂಮೆಂಟ್ ಆಫ್ ಎಲ್ಲ ಆಟಮ್ಸ್ ಸೇರಿ ಇಷ್ಟು ಡೈಪೋಲ್ ಮೂಮೆಂಟ್ ಇರುತ್ತೆ. ಆಯಿತಾ? ಸೊ ಹಾಗಾದರೆ ವಾಟ್ ಇಸ್ ದ ಮ್ಯಾಗ್ನೆಟೈಸೇಷನ್? ಇಸ್ ಕ್ವಶನ್ ಈಸ್ ಎಸ್ಟಿಮೇಟ್ ದ ನಂಬರ್ ಆಫ್ ಆಟಮ್ಸ್ ಆಯಿತು. ಸೊ ದ ಮಾಲಿಕ್ಯೂಲ್ ಇದೆ ದ ಮ್ಯಾಕ್ಸಿಮಮ್ ಪಾಸಿಬಲ್ ಡೈಪೋಲ್ ಮೂಮೆಂಟ್ ಆ್ಯಂಡ್ ಮ್ಯಾಗ್ನೆಟೈಸೇಷನ್ ಎಮ್ ಕೇಳಿದ್ದಾನೆ. ದೇರ್ ಫೋರ್ ಮ್ಯಾಗ್ನೆಟೈಸೇಷನ್ ಎಮ್ ಈಸ್ ಈಕ್ವಲ್ ಟು ಮ್ಯಾಗ್ನೆಟೈಸೇಷನ್ ಎಮ್ ಈಸ್ ಈಕ್ವಲ್ ಟು ಏನು? ಡೈಪೋಲ್ ಮೂಮೆಂಟ್ ಎಮ್ ಮ್ಯಾಕ್ಸಿಮಮ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಗೊತ್ತು ನಿಮಗೆ, ಪರ್ ಯೂನಿಟ್ ವಾಲ್ಯೂಮ್. ದೇರ್ ಫೋರ್ ಕ್ಯಾಪಿಟಲ್ ಎಮ್ ಈಸ್ ಈಕ್ವಲ್ ಟು ಮ್ಯಾಗ್ನೆಟೈಸೇಷನ್ ಎಷ್ಟಿದೆ? 8 ಇಂಟು 10 ಪವರ್ ಆಫ್ -13 ಡಿವೈಡ್ ಬೈ ವಾಲ್ಯೂಮ್ ಎಷ್ಟಿದೆ? ವಾಲ್ಯೂಮ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 10 ಪವರ್ ಆಫ್ -12 ಸೆಂಟಿಮೀಟರ್ಲಿರುತ್ತೆ. 10 ಪವರ್ ಆಫ್ -12 ಇಲ್ಲ, ಸೆಂಟಿಮೀಟರ್ ಇದೆ. ಸಬ್ಸ್ಟಿಟ್ಯೂಟ್ ಫಾರ್ ಮೀಟರ್, ಯಾಕೆಂದರೆ 8 ಇಂಟು 10 ಪವರ್ ಆಫ್ -13 ನೋಡಿಲಿ ಮೀಟ್ರ್ ಸ್ಕ್ವೇರ್ ಇದೆ. ಸೊ ಆದ ಕಾರಣ ಇದು ಮೀಟ್ರಲ್ಲೇ ಇರಬೇಕು. ಸೊ ಅಂದರೆ -12 ಅಲ್ಲ, ಇಟ್ ಶುಡ್ ಬಿ -18. ಸೊ ನೋಡಿ, ಇವಾಗ ಕನ್ಫ್ಯೂಸ್ ಆಗ್ಬಿಡ್ತೀನಿ, ಅದಕ್ಕೆ 18 ಹಾಕಬೇಕು. ದೇರ್ ಫೋರ್ ಎಮ್ ಈಸ್ ಈಕ್ವಲ್ ಟು ಎಸ್ ಯೂನಿಟಲ್ಲಿ ಮ್ಯಾಗ್ನೆಟೈಸೇಷನ್ ಎಮ್ ಎಷ್ಟು ಬರುತ್ತೆ ಅಂದರೆ 8 ಇಂಟು 10 ಪವರ್ ಆಫ್ 5
what is the assignment for magnetization? Ampere per meter. Ampere per meter. So the magnetization ಇಷ್ಟಿರುತ್ತೆ. So we shall stop these problems here. So tomorrow we shall start the new lesson. So I will send the assignment. I will give you 1 week time. So all of you write the assignment. Many of you are not writing, I think. So better write it.